ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತು ಮತ್ಸ್ಯ ಸಂಪದ ಕುರಿತಾಗಿ ಚರ್ಚೆ ಮಾಡೋಣವಾ? ಮತ್ಸ್ಯ ಸಂಪದ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಜನೆ. MSY ಅಂತ ಹೇಳ್ತೀವಿ. MSY ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಬಂದು ಕೇಂದ್ರ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ ಹಾಗೂ ಹೈನುಗಾರಿಕೆಯ ಒಂದು ವಿಭಾಗ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದು ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದ್ದು ಅಥವಾ ಲಾಂಚ್ ಆಗಿದ್ದು ಅಂತ ಹೇಳಿದರೆ ಸೆಪ್ಟೆಂಬರ್ 2020ಕ್ಕೆ ಸ್ಟಾರ್ಟ್ ಆಯಿತು. ಇದು ಯಾವುದರ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದರೆ ಆತ್ಮನಿರ್ಭರ್ ಭಾರತ ಅಭಿಯಾನದ ಒಂದು ಅವಿಭಾಜ್ಯ ಅಂಗ. ಇದನ್ನು ಇಂಪ್ಲಿಮೆಂಟ್ ಮಾಡೋದು ನಾನು ಹೇಳಿದೆ, ಇಂಪ್ಲಿಮೆಂಟ್ ಮಾಡೋ ಕೇಂದ್ರ ಸರ್ಕಾರದ ಫಿಶ್ರೀಸು, ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೇರಿಂಗ್ ಡಿಪಾರ್ಟ್ಮೆಂಟು. ಏನು ಅಂತ ಹೇಳಿದರೆ ನಮ್ಮ ಏನು ಚೋಳ ರಾಜರು ಏನಿರ್ತಾರಲ್ಲ, ಹಳೆ ಕಾಲದ ಅವಿಭಾಜ್ಯ ಭಾರತ ಏನಿತ್ತಲ್ಲ, ಒಂದು ನಮ್ಮ ಭಾರತ ಒಡೆದು ಹೋಗೋ ಮುಂಚೆ ಆಗ ನಮ್ಮ ಫಿಶ್ರಿ ಎಷ್ಟು ಡೆವಲಪ್ ಆಗಿತ್ತಂದರೆ, ನಾವು ಬೇರೆ ಬೇರೆ ಎಲ್ಲ ರಾಷ್ಟ್ರಗಳಿಗೆ ಈ ಮೀನುಗಾರಿಕೆಯಲ್ಲಿ ನಾವು ತುಂಬ ಮುಂದುವರೆದಿದ್ವಿ. ಈಗೂ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗೋದು, ಫಿಶರೀಸ್ ಸೆಕ್ಟರನ್ನು ಇಂಡಿಯಾದಲ್ಲಿ ಸಸ್ಟೈನ್ ಮಾಡ್ಕೊಂಡು ಅಂದರೆ ಮುಂದುವರ್ಸ್ಕೊಂಡು ಹೋಗೋ ಒಂದು ಉದ್ದೇಶದಿಂದ ಈ ಯೋಜನೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದಕ್ಕೆಲ್ಲ ಸಹಾಯ ಆಗುತ್ತೆ, ಹೇಗೆ ಅಂತಕ್ಕಂಥದ್ದನ್ನು ಯಾಕೆ ಬೇಕು ಮೊದಲನೇದಾಗಿ ಏನು ಅಂತಂದರೆ, ಲೋ ಪ್ರೊಡಕ್ಟಿವಿಟಿ ಇನ್ ಫಿಶ್ರೀಸ್. ನಮ್ಮದು ಬರ್ತಾ ಅಂದರೆ ನಾವು ಹೇಳಿದೆ, ನಮ್ಮ ಇತಿಹಾಸದಲ್ಲಿ ಮೀನುಗಾರಿಕೆಯನ್ನು ಭಾರತ ತುಂಬ ಚೆನ್ನಾಗಿ ರೇಷ್ಮೆ ಮತ್ತು ಮೀನುಗಾರಿಕೆ ಮತ್ತು ಟೀಗೆ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ ದೇಶ. ಆದರೆ ಬರ್ತಾ ನಮ್ಮದು ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾಯಿದೆ. ಅಂದರೆ ಒಂದು ಪರ್ ಹೆಕ್ಟರ್ ಕ್ಷೇತ್ರಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾಯಿದೆ. ಮತ್ತು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು, ಅಂದರೆ ಅವರು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾರೆ, ಮೀನನ್ನು ತೆಗೆದುಕೊಂಡು ಬಂದಾದಮೇಲೆ ಅದರದ್ದು ಲಾಸ್ ತುಂಬ ಆಗ್ತದೆ. ಅದನ್ನು ಇರಿಸ್ಕೊಳ್ಳಿಕ್ಕೆ ಕೂಲ್ಡ್ ಹೌಸಸ್ ಇಲ್ಲ, ರೆಫ್ರಿಜರೇಟರ್ಗಳಿಲ್ಲ. ಆ ಥರದ ಸಮಸ್ಯೆಯಿಂದ ಅದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತದೆ. ಕೊಯ್ಲು ನಂತರದ ಏನು ಹಾನಿ ಆಗ್ತದೆ ಅಂಥದ್ದಾಗ್ತದೆ. ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲ, ಮತ್ತು ಮಾಡರ್ನ್ ಟೆಕ್ನಾಲಜಿಗಳಿಲ್ಲ, ಮತ್ತು ಅದಕ್ಕಾಗಿ ಮತ್ತು ಆ ಫಿಷರ್ಮನಿಗೆ ಇನ್ಕಮ್ ಸಪೋರ್ಟ್ ಇಲ್ಲ. ಅವರೇನೋ ಸ್ಟೋರ್ ಮಾಡಿಟ್ಕೋಬೇಕನ್ನೋ ಫೆಸಿಲಿಟಿ ಇಲ್ಲ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಯೋಜನೆ ಬಂದಿದೆ. ಅಂದರೆ ಈ ಯೋಜನೆಯಿಂದ ಏನಾಗ್ತದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ, ಪ್ರತಿ ಕ್ಷೇತ್ರಕ್ಕೂ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು ಅಂದರೆ ಕೊಯ್ಲು ನಂತರದ ಹಾನಿಗೆ ಕಡಿಮೆ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರು ಅಂದರೆ ರೆಫ್ರಿಜರೇಟರ್ನಂತಹ ಇನ್ಫ್ರಾಸ್ಟ್ರಕ್ಚರ್ಗಳ ಒಂದು ಕೊರತೆಯನ್ನು ಈ ಯೋಜನೆ ಮುಖಾಂತರ ನೀಗಿಸ್ಬೋದು. ಮತ್ತು ಮಾಡರ್ನ್ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ಬೋದು. ಮತ್ತು ಏನು ಮೀನುಗಾರ ಕುಟುಂಬಕ್ಕೆ ಒಳ್ಳೆಯ ಒಂದು ಆದಾಯ ಜೊತೆಗೆ ಒಂದು ಡಿಗ್ನಿಫೈಡ್ ಲೈಫನ್ನು ನೀಡ್ಬೋದು ಅಂತಕ್ಕಂಥದ್ದು. ಹಾಗಾದರೆ ಈ ಯೋಜನೆಯಲ್ಲಿ ಯಾರಿಗೆ ಸಪೋರ್ಟ್ ಸಿಗ್ತಾ ಇದೆ? ಮೀನುಗಾರ ಮತ್ತು ಮೀನುಗಾರ ಕುಟುಂಬಕ್ಕೆ. ಏನಾಗ್ತದೆ ಅಂತ ಹೇಳಿದರೆ, ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ ಇಲ್ಲಿ. ಇನ್ಶೂರೆನ್ಸ್ ಕವರೇಜ್ ಅಂತ ಹೇಳಿದರೆ, ಅವರು ಮೀನು ಹಿಡಿಯೋಕ್ಕೆ ತುಂಬ ಆಳವಾದ ಒಂದು ಸಮುದ್ರಗಳಲ್ಲಿ ಹೋದಾಗ ಅವ್ರಿಗೆ ಏನು ಸಾವು ನೋವುಗಳು, ನಷ್ಟಗಳು, ಕೆಲವೊಂದು ಸರಿ ಅಂಗಗಳು ಊನ ಆದಾಗ ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕವರೇಜ್ ಇದೆ. ಮತ್ತು ಫಿಷರ್ಮನ್ಗಳಿಗೆ ಎಂಥ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಅಂತಕ್ಕಂಥ ತರಬೇತಿಗಳನ್ನು ನೀಡಲಾಗ್ತದೆ ಈ ಯೋಜನೆಯಲ್ಲಿ. ಮತ್ತು ಅವರಿಗೆ ಬೆಟರ್ ಅಮ್ಯುನಿಟೀಸ್ ಸಿಗ್ತದೆ. ಆಮೇಲೆ ಸೇಫ್ ಗಾರ್ಡು, ಕೆಲವೊಂದು ಸರಿ ಸೇಫ್ಟಿಯಾಗಿ ಹೊರಗೆ ಹೇಗೆ ಬರ್ಬೋದು ಅಂತಕ್ಕಂಥ ಕೂಡ ತರಬೇತಿ ಸಿಗ್ತದೆ. ಮತ್ತು ಇದರ ಮುಖ್ಯ ಉದ್ದೇಶ, ಸರ್ಕಾರ ಮುಖ್ಯವಾಗಿ ಒಂದು ತಲೆಯಲ್ಲಿ ಏನು ಇಟ್ಕೊಂಡಿದೆ ಅಂದರೆ, ಪ್ರತಿ ವರ್ಷ ಒಂದು 22 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಪ್ರೊಡಕ್ಷನ್ ಆಗಲಿ ಅಂತ ತಲೆಯಲ್ಲಿ ಇಟ್ಕೊಂಡಿದೆ. ಎಕ್ಸ್ಪೋರ್ಟನ್ನು ಮೀನು ಅಥವಾ ಅಕ್ವಾಕಲ್ಚರ್ ಬೇರೆ ಬೇರೆ ಪ್ರಾಡಕ್ಟ್ಗಳು, ಪ್ರಾನು, ಆಮೇಲೆ ಇತರೆ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸರಿಸುಮಾರು 1,00,000 ಕೋಟಿ ಒಂದು ಉದ್ದೇಶ ಇಟ್ಕೊಂಡಿದೆ. ಅಷ್ಟು ಟಾರ್ಗೆಟನ್ನು ಇಟ್ಕೊಂಡು ಇದನ್ನು ಕ್ರಿಯೇಟ್ ಮಾಡಿದೆ. ಮತ್ತು ಪ್ರತಿ ಮೀನುಗಾರ ಕುಟುಂಬಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅವ್ರಿಗೆ ಕಸುಬು ಸಿಗಲಿ ಅಂತಕ್ಕಂಥದ್ದು. ಆಮೇಲೆ ಅವ್ರ ಇನ್ಕಮ್ ಜಾಸ್ತಿ ಆಗಲಿ, ಅವರು ಸಸ್ಟೈನ್ ಆಗಲಿ, ಫಿಷರೀಸು ನಮ್ಮ ದೇಶದಲ್ಲಿ ಉಳಿಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆ ಬಂದಿದೆ ಅಂತ ಹೇಳ್ಬೋದು. ಈ ಯೋಜನೆ ಈಗ ನೋಡಿ, ನಾನು ಆವಾಗಲೇ ಹೇಳಿದೆ, ನಮ್ಮ ಇತಿಹಾಸ ಮೀನುಗಾರಿಕೆಯಲ್ಲಿ ತುಂಬ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಅಷ್ಟೇ, ಇಡೀ ವಿಶ್ವದಲ್ಲಿಯೇ ಭಾರತ 2ನೇ ಸ್ಥಾನವನ್ನು ಹೊಂದಿದೆ. ಎದರಲ್ಲಿ? ಪ್ರೊಡ್ಯೂಸ್ ಮಾಡೋದರಲ್ಲಿ, ಮೀನನ್ನು ಹಾರ್ವೆಸ್ಟ್ ಮಾಡಿ ಇಳುವರಿಯನ್ನು ಪಡೆಯಲಿಕ್ಕೆ ಹೈಯೆಸ್ಟ್ ಸ್ಥಾನದಲ್ಲಿ, ಸೆಕೆಂಡ್ ಹೈಯೆಸ್ಟ್. ಆದರೆ ಸಮಸ್ಯೆ ಏನಂತಂದರೆ, ಅದನ್ನು ಉಳಿಸ್ಕೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮತ್ತು ಅದನ್ನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಲು ಸ್ವಲ್ಪ ಕಷ್ಟ ಇದೆ. ಮತ್ತು ಇನ್ನು ಇದು ಏನಂತಂದರೆ, ಇದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಮ್ಮ GDPಗೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ, ಭಾರತದ ಆರ್ಥಿಕ ವ್ಯವಸ್ಥೆಗೆ ಕೂಡ ಇದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ತುಂಬ ಜನ ಇದ್ದಾರೆ. ಅದಲ್ಲದೆ ಎಷ್ಟು ಫ್ಯಾಮಿಲಿಗಳು ಇದ್ದಾವೆ ನಮ್ಮ ಭಾರತದಲ್ಲಿ ಅಂದರೆ 2.8 crore ಪೀಪಲ್. ಈಗ ನಮಗೆಲ್ಲ ಗೊತ್ತು.
ಆ, ದ್ವೀಪ ಅಂತ ಹೇಳಿದರೆ 4 ಕಡೆ ನೀರು ಹರಿದಂಥ ಕ್ಷೇತ್ರವನ್ನು ದ್ವೀಪ ಅಂತ ಹೇಳ್ತೀವಿ. ಪರ್ಯಾಯ ದ್ವೀಪ ಅಂತ ಹೇಳಿದರೆ 3 ಕಡೆ ನೀರಿಂದ ಆವರಿಸಿರ್ತದೆ. ಅಂತಹ ಪರ್ಯಾಯ ದ್ವೀಪದಲ್ಲಿ ನಮ್ಮ ಭಾರತ ಕೂಡ ಒಂದು. ನಮ್ಮ ಅಷ್ಟೂ ರಾಜ್ಯಗಳಲ್ಲಿ 9 ರಾಜ್ಯ ಸಮುದ್ರಕ್ಕೆ ಒಡ್ಡಿಕೊಂಡಿದೆ. ನಮ್ಮ ಗುಜರಾತ್‌ನಿಂದ ಹಿಡಿದು ಕಲ್ಕತ್ತಾವರೆಗೂ. ನಮ್ಮ 9 ರಾಜ್ಯಗಳು ಸಮುದ್ರಕ್ಕೆ ಸಮುದ್ರವನ್ನು ಜೊತೆಗೆ ತಮ್ಮ ತುದಿಯನ್ನು ಅಥವಾ ಅಂಚನ್ನು ಶೇರ್ ಮಾಡ್ತಾ ಇದೆ. ಅಂದರೆ ಆ 9 ರಾಜ್ಯಗಳು ಮೀನುಗಾರಿಕೆಗೆ ಒತ್ತನ್ನು ಕೊಡಬಹುದು ಮತ್ತು ಅದು ಕೂಡ ನಮ್ಮ ದೇಶದ ಒಂದು GDP ಕಾಂಟ್ರಿಬ್ಯೂಟ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಬಜೆಟ್ ಅಲೋಕೇಶನ್ ಹೇಗಿದೆ ಅಂತ ಹೇಳಿದರೆ 20,050 ಕೋಟಿಯನ್ನು ಬಜೆಟ್ ಅಲೋಕೇಶನ್ 2024-25ರಲ್ಲಿ ಘೋಷಣೆ ಮಾಡಲಾಗಿತ್ತು. ಆಮೇಲೆ ಇದು ಹೈಯೆಸ್ಟ್ ಎವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಈಗ ನೋಡಿ ನಾನು ಅದನ್ನು ಡಿಗ್ರೀಸಲ್ಲಿ ಹೇಳೋದಾದರೆ, ಈಗ ಒಂದು ಸರ್ಕಲ್ ತೊಗೊಂಡು ಅದರಲ್ಲಿ 360 ಡಿಗ್ರಿ ಇದೆ ಅಂತ ಹೇಳಿದರೆ ಎದಕ್ಕೆಲ್ಲ ಬಳಸ್ತದೆ ಸರ್ಕಾರ ಅಂತ ಹೇಳಿದರೆ, ಫಂಡ್ ಶೇರಿಂಗ್ ಹೆಂಗಿರುತ್ತೆ ಅಂದರೆ ಹೆಲ್ತ್ಗೆ ಒಂದು 60%, 60 ಡಿಗ್ರಿ, ಎಜುಕೇಷನ್ಗೆ ಒಂದು 30 ಡಿಗ್ರಿ, ಟ್ರಾನ್ಸ್ಪೋರ್ಟಿಗೆ ಒಂದು 90 ಡಿಗ್ರಿ, ಸೆಕ್ಯೂರಿಟಿಗೆ ಒಂದು 70 ಡಿಗ್ರಿ ಇದ್ದರೆ, ವೆಲ್ಫೇರಿಗೆ ಕಲ್ಯಾಣಕ್ಕಾಗಿ ರೈತ ಮತ್ತು ಇತರೆ ಕಲ್ಯಾಣಕ್ಕಾಗಿ ಒಂದು 110 ಇರ್ತದೆ. ಅಂಥದ್ರಲ್ಲಿ ಮೀನುಗಾರಿಕೆಗೂ ಕೂಡ ಮೀನುಗಾರಿಕೆ ಕಲ್ಯಾಣಕ್ಕಾಗಿ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಕೀ ಕಾಂಪೊನೆಂಟ್ಸ್ ಏನಂದರೆ ಫಿಶರೀಸ್ ಇನ್ಫ್ರಾಸ್ಟ್ರಕ್ಚರ್, ನಾನು ಹೇಳಿದ್ನಲ್ಲ, ಕೋಲ್ಡ್ ಸ್ಟೋರೇಜ್ ಹೌಸಸ್ಸು, ಮತ್ತು ಒಳನಾಡಿನ ಸಿಹಿ ಮೀನುಗಾರರು ಯಾರಾದರೂ ಇದ್ದರೆ ಅಕ್ವಾಕಲ್ಚರ್ ಎಕ್ಸ್ಪ್ಯಾನ್ಷನ್ ಮಾಡೋದು. ಆಮೇಲೆ ಮೀನುಗಾರ ರೈತ ನೀರಿನೊಳಗಡೆ ಹೋಗಿದ್ದಾಗ ತುಂಬ ಡೀಪ್ ಸೀಯಲ್ಲಿ ಆಳವಾದ ಸಮುದ್ರದಲ್ಲಿ ಹೋದಾಗ ಕೂಡ ಅವನಿಗೆ ಇಂಪಾರ್ಟೆನ್ಸ್ ಅಂದರೆ ಅಲ್ಲಿ ಮುತ್ತು, ರತ್ನ, ಹವಳ ಅಲ್ಲದೇ ಸಾಕಷ್ಟು ಪರ್ಲ್ಸು, ಆಮೇಲೆ ಸಾಕಷ್ಟು ಏನು ಮೀನಿನಂತಹ ಉತ್ಪನ್ನಗಳನ್ನು ಅವನು ಪಡಿಬೋದು. ಅದಕ್ಕೆ ಅವನಿಗೆ ಫಿಷರ್ಮನ್ಗೆ ಅವನ ಒಂದು ವೆಲ್ಫೇರ್, ಅವನ ಕಲ್ಯಾಣದ ಜೊತೆಗೆ ನಾವು ಇನ್ಕಮನ್ನು ಹೆಚ್ಚಿಗೆ ಮಾಡೋದು ಮತ್ತು ಹೊಸ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಸೋದಿರ್ಬೋದು. ಇವೆಲ್ಲ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಹಾರ್ಬರ್ ಪಾಯಿಂಟ್ ಇದೆ, ಫಿಶಿಂಗ್ ಹಾರ್ಬರ್ ಪಾಯಿಂಟ್ ಇದೆ. ಅದು ಕೂಡ ಇನ್ನೋವೇಟಿವ್ ಆಗಿ ಟೆಕ್ನಾಲಜಿ. ಮತ್ತು ಇನ್ಲ್ಯಾಂಡ್ ಲ್ಯಾಂಡಿಂಗ್ ಸೆಂಟರ್ಸ್ಗಳಿರ್ತವೆ, ಅದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು. ಕೋಲ್ಡ್ ಸ್ಟೋರೇಜ್ ಇದೆ, ಇದು ಕೂಡ ಈ ಯೋಜನೆಯಲ್ಲಿ ಒಂದು ಇದು. ಮಾಡರ್ನ್ ಫಿಶ್ ಮಾರ್ಕೆಟ್ಸು, ಪ್ರತಿ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ರೀತಿ ಮಾಡರ್ನಾಗಿ ಫಿಶ್ ಮಾರ್ಕೆಟ್ ಸಿಗಲಿ ಅಂತಕ್ಕಂಥದ್ದು ಉದ್ದೇಶ. ಇನ್ನು ಏನೇನು ಫಿಷರ್ಮನ್ಗೆ ವೆಲ್ಫೇರಿಗೆ ಮೀನುಗಾರ ಕುಟುಂಬಗಳಿಗೆ ಏನು ಸಹಾಯ ಸಿಗುತ್ತೆ ಅಂದರೆ ಇನ್ಸೂರೆನ್ಸ್ ಇರುತ್ತೆ, ಸೇಫ್ಟಿ ಕಿಟ್ಗಳನ್ನು ಕೊಡಲಾಗ್ತದೆ. ಅವನಿಗೆ ಕೆಲವೊಂದು ಬ್ಯಾನ್ ಆದಂಥ ಟೈಮ್ದಲ್ಲಿ, ಅಂದರೆ ಹವಾಮಾನ ವೈಪರೀತ್ಯ ಇದ್ದಾಗ ಮೀನುಗಾರಿಕೆ ಇಲಾಖೆಯವರು ನಿಷೇಧ ಹೇಳ್ತಾರೆ ಹೋಗಬಾರ್ದು ಅಂಥೇಳಿ. ಅಂಥ ಒಂದು ಸಂದರ್ಭದಲ್ಲಿ ಅವನ ಕುಟುಂಬ ಚಾಲನೆ ಆಗಬೇಕಲ್ಲ, ಆವಾಗ ಕೂಡ ವೆಲ್ಫೇರ್ಗಾಗಿ ಇದು ಕೆಲಸ ಮಾಡುತ್ತೆ ಈ ಯೋಜನೆ. ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ ಅವನಿಗೆ. ಮತ್ತು ಇನ್ನು ಔಟ್ಕಮ್ ಏನು ನಾವು ಮಾಡ್ತಾ ಇರೋದು ಏನು ಅಂದರೆ, ಸರ್ಕಾರ ಮಟ್ಟದಲ್ಲಿ ಯಾವುದು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಪ್ರೊಡಕ್ಷನ್ನು ಜಾಸ್ತಿ ಆಗಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ವೇಸ್ಟೇಜ್ ಕಡಿಮೆ ಆಗಬೇಕು. ಅಂದರೆ ಅವನು ಇಳುವರಿ ಮಾಡ್ಕೊಂಡು ಬಂದಾದಮೇಲೆ ವೇಸ್ಟೇಜ್ ತುಂಬ ಆಗ್ತದೆ, ಅದನ್ನು ಕಡಿಮೆ ಮಾಡಬೇಕಂದ್ರೆ ಅಗೇನ್ ನಾವೇನು ಸ್ಟೋರ್ ಹೌಸ್ಗಳನ್ನು ಮಾಡಬೇಕಾಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಆಮೇಲೆ ರೂರಲ್ ಏನು ಹಳ್ಳಿಗಳಿದ್ದಾವೆ ಅವುಗಳ ಇಂಪ್ರೂವ್ ಆಗ್ತದೆ ಮೀನುಗಾರ ಕುಟುಂಬಗಳ. ಬ್ಲೂ ಎಕಾನಮಿ ಏನಿದೆ, ಬ್ಲೂ ಎಕಾನಮಿ ಅಂತ ಹೇಳಿದರೆ ಅದೇ ಅಕ್ವಾಕಲ್ಚರು ಅಥವಾ ಫಿಶರಿ ಕಲ್ಚರ್ನಿಂದ ಆರ್ಥಿಕ ಏನು ಒಲವು ಇರ್ತದೆ ಅದು ಬೆಳೀಲಿ ಅಂತಕ್ಕಂಥದ್ದು. ಇನ್ನು ಅಕ್ವಾಕಲ್ಚರ್ ಪ್ರಮೋಷನ್ನು, ಕೆಲವೊಮ್ಮೆ ಸಾರಿ ನಾವು ಸಮುದ್ರದ ಹೊರತುಪಡಿಸಿ ಕೂಡ ನಾವು ಫಿಶರಿ ಮಾಡ್ತೀವಿ. ಉದಾಹರಣೆಗೆ ಪಾಂಡ್ಗಳಲ್ಲಿ, ಕೆರೆಗಳಲ್ಲಿ ಪ್ರತಿಯೊಬ್ಬ ರೈತ ಮಾಡ್ಬೋದು. ಯಾರೆಲ್ಲ ನೀರು ಸಫಿಷಿಯೆಂಟಾಗಿ ಸಿಗ್ತದೋ ಅವರೆಲ್ಲ ಕೆರೆಗಳಲ್ಲಿ ಕೂಡ ಮಾಡ್ಕೋಬೋದು. ಕೇಜ್ಗಳನ್ನು ಮಾಡ್ಕೋತಾರೆ. ಇವೆಲ್ಲದಕ್ಕೂ ಸಪೋರ್ಟ್ ಸಿಗೋದು ನಮ್ಮ ಆತ್ಮನಿರ್ಭರ್ ಭಾರತದ ಮತ್ತು ಈ ಒಂದು ಯೋಜನೆಯಿಂದ ಸಿಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮನ್ನು ಬಳಸ್ಕೊಂಡು ನಾವು ಅಕ್ವಾಕಲ್ಚರನ್ನು ಮಾಡ್ಕೊಳ್ಬೋದು. ಅದೇ ಇದು ಬ್ಲೂ ಎಕಾನಮಿ ಅಂತ ಹೇಳಿದರೆ. ಸೊ ಇಲ್ಲಿ ಏನಾಗುತ್ತೆ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇರುತ್ತೆ. ಮೀನು ತುಂಬ ಆರೋಗ್ಯಕ್ಕೆ ಪೋಷಕಾಂಶ ಉಳ್ಳಂತಹ ಒಂದು ಆಹಾರ. ಅದಕ್ಕೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇರ್ತದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ತದೆ. ಇಂಡಿಯಾದ್ದು ಗ್ಲೋಬಲ್ ಫಿಶರಿಂಗ್ ರ್ಯಾಂಕ್ ಇನ್ನೂ ಚೆನ್ನಾಗಿ ಬರ್ತದೆ, ನಾವು ಫಸ್ಟ್ ರ್ಯಾಂಕಲ್ಲಿ ಬರೋಣ ಅಂತ ಒಂದು ಆಶಿಸೋಣ. ಇಷ್ಟು ಹೇಳಿ PMMSY ಅಂದರೆ ಮತ್ಸ್ಯ ಸಂಪದ ಯೋಜನೆ ಕುರಿತಾಗಿ ಮಾತು ಮುಗಿಸ್ತೀನಿ. ಮಾಡರ್ನೈಸ್ ಆಗಿ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು ಫಿಷರ್ಮನ್ದು ಇಂಪ್ರೂವ್ ಆಗಲಿ ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನು, ನಾವು ಜೀವನವನ್ನು ಪ್ರೀತಿಸುತ್ತಾ ಸಾಗೋಣ, ಬದುಕು ನಮ್ಮನ್ನು ಪ್ರೀತಿಸುತ್ತೆ, ಸೋಲನ್ನು ನಗುತ್ತಾ ಸ್ವಾಗತಿಸೋಣ, ಗೆಲುವು ನಮ್ಮನ್ನು ಸ್ವಾಗತಿಸುತ್ತೆ. ಆದ್ದರಿಂದ
ರೆಸ್ಪೆಕ್ಟ್ಫುಲಿ ಬದುಕೋಣ, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.